ಅಂತೂ ಇಂತೂ ಬಹುತೇಕ ಡಿ ಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆಗೆ ಶುಭ ಮುಹೂರ್ತ ಅನ್ನುವಂಥದ್ದು ಫಿಕ್ಸ್ ಆಗಿದೆ. ಅಪಾರ ದೈವ ಭಕ್ತರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಆಷಾಢ ಮಾಸದಲ್ಲಿಯೇ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡ್ತಾರಾ ಅಥವಾ ಶ್ರಾವಣ ಬರೋ ತನಕನೂ ಕಾಯ್ತಾರಾ? ಅಂತೂ ಇಂತೂ ಫೈನಲ್ಗೆ ಬಂತು ಡಿ ಕೆ ಸಂಪುಟದ ವಿಸ್ತರಣೆ. ಎಸ್, ಅನೇಕ ಶಾಸಕರಿಗೆ ಶುಭ ಸುದ್ದಿ. ಆದರೂ ಎಲ್ಲೋ ಒಂದು ಕಡೆ ಕೊಂಚ ಅನುಮಾನ. ಯಾಕೆಂತಂದರೆ ದೈವಭಕ್ತ ಡಿ ಕೆ ಆಷಾಢದಲ್ಲಿನೇ ಈ ಒಂದು ಸಚಿವ ಸಂಪುಟದ ವಿಸ್ತರಣೆಗೆ ಶುಭ ಮುಹೂರ್ತ ಫಿಕ್ಸ್ ಮಾಡ್ತಾರಾ? ಆಷಾಢದಲ್ಲಿ ಆ ಕಾರ್ಯ ಮಾಡಲು ಈಗ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರಾ? ರಾಜಕೀಯದಲ್ಲಿ ಹೊಸ ಪರಂಪರೆಯನ್ನು ಬರಿತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಆಷಾಢದಲ್ಲೇ ಆಗುತ್ತಾ ಈ ಸಚಿವ ಸಂಪುಟದ ವಿಸ್ತರಣೆ? ಆಷಾಢ ಮಾಸದಲ್ಲೇ ಆಗುತ್ತಾ? ಆಗುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇನ್ನೂ ಕೆಲವರು ಇಲ್ಲ, ಡಿ ಕೆ ಶಿವಕುಮಾರ್ ಅಪಾರ ದೈವಭಕ್ತ, ಅನೇಕ ವಿಚಾರಗಳಲ್ಲಿ ಸಂಪ್ರದಾಯಗಳಲ್ಲಿ ನಂಬಿಕೆ ಇರುವಂತಹ ವ್ಯಕ್ತಿ, ಅದರಿಂದ ಆಷಾಢ ಮಾಸದಲ್ಲಿ ಆಗೋದು ಡೌಟ್ ಅಂತ ಕೆಲವರ ಅಭಿಪ್ರಾಯ. ಆದರೂ ಡಿ ಕೆ ಶಿವಕುಮಾರ್ ಅವರು ಆಷಾಢದಲ್ಲಿನೇ ಸಚಿವ ಸಂಪುಟದ ವಿಸ್ತರಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಲಿಟ್ರಲಿ ರಾಜಕೀಯದಲ್ಲಿ ಹೊಸ ಅಧ್ಯಾಯನವನ್ನು ಬರಿತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಹೊಸ ಅಧ್ಯಾಯವನ್ನು ಬರಿತಾ ಇದ್ದಾರೆ. ಬಟ್ ವಾಟ್ ಎವರ್, ದಿನಗಳನ್ನು ಎಣಿಸ್ತಾ ಇರುವಂತಹ ಶಾಸಕರಿಗೆ ದಿನದಿಂದ ದಿನಕ್ಕೆ ನಿಟ್ಟುಸಿರಿನ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಯಾಕೆ ಅಂತಂದರೆ ದಿನಗಳು ಉರುಳುತ್ತಾ ಇರೋ ಹಾಗೆಲ್ಲ ಒಂದು ಹಂತದ ಸಮಾಧಾನ ಇದ್ದರೆ ಇನ್ನೂ ಕೆಲವರಿಗೆ ಒಂದು ಹಂತದ ಕುತೂಹಲ, ಕಾತುರ, ಭಯ. ಯಾಕೆ ಅಂತಂದರೆ 80 ಜನ ಶಾಸಕರಿದ್ದಾರೆ, 20 ಸಚಿವ ಸ್ಥಾನಗಳಿವೆ. ದಿನ ಒಬ್ಬೊಬ್ಬರ ಹೆಸರು ಹೊರಗಡೆ ಬರ್ತಾ ಇದೆ. ಒಬ್ಬೊಬ್ಬರ ಹೆಸರು ಆ ಪಟ್ಟಿಯಿಂದ ಜಾರಿ ಹೋಗ್ತಾ ಇದೆ. ಇನ್ನು ಆ 20 ಜನರ ಪೈಕಿ ಡಿ ಕೆ ಶಿವಕುಮಾರ್ ಅವರ ನಾಯಕರ ಅಂದರೆ ಬೆಂಬಲಿತ ನಾಯಕರ ಪಟ್ಟಿ ಒಂದಾದರೆ, ಮತ್ತೊಂದು ಸಿದ್ದರಾಮಯ್ಯನವರ ಬೆಂಬಲಿಗರ ನಾಯಕರ ಪಟ್ಟಿ ಅನ್ನುವಂಥದ್ದಿದೆ. ಇದರಲ್ಲಿ ಯಾರಿಗೆ ಸಚಿವ ಸ್ಥಾನ ಹೋಗುತ್ತೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆಯಾಗಿದೆ. ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ. ಯಾವಾಗಾದರೂ ಸಚಿವ ಸಂಪುಟವನ್ನು ಮಾಡಿ ಮುಗಿಸ್ತೀನಿ ಅನ್ನುವಂತಹ ಒಂದು ಆತಂಕದಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಅಷ್ಟು ತಲೆಸೂಲಿಯಾಗಿದೆ. ಆ್ಯಂಡ್ ವಿದೇಶಿ ಪ್ರವಾಸದಲ್ಲಿರುವಂತಹ ರಾಹುಲ್ ಗಾಂಧಿ, ಕಾಂಗ್ರೆಸ್ ಪಕ್ಷದ ವರಿಷ್ಠರಾಗಿರುವಂತಹ ರಾಹುಲ್ ಗಾಂಧಿ ಸ್ಟಿಲ್ ಇನ್ನೂ ವಿದೇಶದ ಪ್ರವಾಸದಲ್ಲಿದ್ದಾರೆ. ರಾಹುಲ್ ಗಾಂಧಿ ರಿಟರ್ನ್ ಆದ ಬಳಿಕ ಡಿ ಕೆ ಶಿವಕುಮಾರ್ಗೆ ಮತ್ತು ಸಿದ್ದರಾಮಯ್ಯನವರಿಗೆ ಬುಲಾವ್ ಅನ್ನುವಂಥದ್ದು ಬರುತ್ತೆ. ನಾಳೆ ಅಥವಾ ನಾಡಿದ್ದು ದೆಹಲಿಗೆ ಡಿ ಕೆ ಸಿದ್ದು ಪ್ರಯಾಣ ಮಾಡ್ತಾರ. ಹೈಕಮಾಂಡ್ ನಾಯಕರ ಸಮ್ಮುಖದಲ್ಲಿ ಸಂಪುಟ ಬಹುತೇಕ ಫೈನಲ್ ಆಗುತ್ತೆ ಅವರ ಕ್ಷಮದಲ್ಲಿ. ಈಗಾಗಲೇ ಹಲವು ಶಾಸಕರ ಹೆಸರಿರುವಂತಹ ಪಟ್ಟಿಯನ್ನು ಉಭಯ ನಾಯಕರು ರೆಡಿ ಮಾಡಿಕೊಂಡಿದ್ದಾರೆ. ಹೈಕಮಾಂಡ್ ಆಯ್ಕೆ ಘೋಷಣೆ ಆಗೋದೊಂದೇ ಬಾಕಿ. ಆಷಾಢದಲ್ಲೇ ಮೊದಲ ಬಾರಿಗೆ ಸಚಿವ ಸಂಪುಟದ ವಿಸ್ತರಣೆ ಆಗುತ್ತಾ? 12ಕ್ಕೆ ರಾಗಾ ರಿಟರ್ನ್, 13ಕ್ಕೆ ಕರ್ನಾಟಕದ ಕ್ಯಾಬಿನೆಟ್ ವಿಸ್ತರಣೆ ಬಹುತೇಕ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಅಮಾವಾಸ್ಯೆ ಆರಂಭದ ಮೊದಲೇ ಸಂಪುಟ ವಿಸ್ತರಣೆ ಮಾಡ್ತಾರಾ ಡಿ ಕೆ ಶಿವಕುಮಾರ್? ಒಂದೇ ದಿನದಲ್ಲಿ ಈ ಒಂದು ಪಟ್ಟಿಯನ್ನು ರೆಡಿ ಮಾಡಿದ್ದಾರೆ. ಜಸ್ಟ್ ರಾಹುಲ್ ಗಾಂಧಿ ಅವರ ಸಿಗ್ನೇಚರ್ ಒಂದು ಬಾಕಿ ಇದೆ. ದಿಸ್ ಈಸ್ ಡಿ ಕೆ ಶಿವಕುಮಾರ್ ಅವರ ಸಂಪುಟ. ರಾಹುಲ್ ಗಾಂಧಿಯ ಸಿಗ್ನೇಚರ್ ಒಂದು ಬಾಕಿ. ಅನೇಕ ಜನ ಶಾಸಕರ ಲೀಸ್ಟನ್ನು ರೆಡಿ ಮಾಡಿಕೊಂಡಿದ್ದಾರೆ ಉಭಯ ನಾಯಕರು. ರಾಹುಲ್ ಗಾಂಧಿ ರೈಟ್ ನೌ ಇನ್ನೂ ಕೂಡ ವಿದೇಶದ ಪ್ರವಾಸದಲ್ಲಿದ್ದಾರೆ. ಒನ್ಸ್ ಅವರು ವಾಪಸ್ ಬಂದ ನಂತರ ಇಬ್ಬರೂ ನಾಯಕರಿಗೆ ಬುಲಾವ್ ಬರುತ್ತೆ ದೆಹಲಿಯಿಂದ. ಸೊ ಇಬ್ಬರು ನಾಯಕರು ತಾವು ರೆಡಿ ಮಾಡಿಕೊಂಡಿರುವಂತಹ ಫೈಲನ್ನು ಹಿಡಿದುಕೊಂಡು ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋದ ಮೇಲೆ ಅಲ್ಲಿ ರಾಹುಲ್ ಗಾಂಧಿಯವರು ಪಟ್ಟಿಯನ್ನು ಪರಿಶೀಲನೆ ಮಾಡಿ ತಮ್ಮ ಒಂದು ಸಿಗ್ನೇಚರನ್ನು ಹಾಕಿ ಇಂತಿಂಥವರನ್ನು ಮಂತ್ರಿ ಮಾಡಿ ಹೇಳಿ ಕಳಿಸ್ತಾರೆ. 12ನೇ ತಾರೀಕಿಗೆ ಅಂದರೆ ನಾಳೆ ರಾಹುಲ್ ಗಾಂಧಿ ಬರುವಂತಹ ಸಾಧ್ಯತೆಗಳಿದೆ. ಹಂಗೆ ನಾಳೆ ಏನಾದರೂ ಒಂದು ವೇಳೆ ರಾಹುಲ್ ಗಾಂಧಿ ಬಂದರೆ 13ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರ ಈ ಸಚಿವ ಸಂಪುಟ ವಿಸ್ತರಣೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕೇಳಿಬರ್ತವೆ. ಬಟ್ ಆಷಾಢದಲ್ಲೇ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆಗಳು, ಅನುಮಾನಾಸ್ಪದ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ಯಾಕೆಂತಂದರೆ ದೈವಭಕ್ತ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಆಷಾಢದಲ್ಲಿ ಸಚಿವ ಸಂಪುಟದ ವಿಸ್ತರಣೆ ಮಾಡ್ತಾರಾ? ಇದು ಶುಭನಾ?
ಅಮಾವಾಸ್ಯೆ ಬೇರೆ ಹತ್ರಕ್ಕೆ ಬರ್ತಾ ಇದೆ, ಆ ಟೈಮಲ್ಲಿ ಸಚಿವ ಸಂಪುಟನ ಅಂತ ಒಂದು ಸ್ವಲ್ಪ ಬೊಬ್ಬೆ ಹೊಡೆಯುವಂಥ ವಿಚಾರಗಳು ಈ ಹೊರಗಡೆ ಬರ್ತಾ ಇದೆ. ಅವರು ಮಹಾನ್ ದೈವ ಭಕ್ತ, ಯಾಕೆಂತಂದರೆ ಅವರು ಪ್ರಮಾಣ ವಚನವನ್ನು ತೆಗೆದುಕೊಂಡಿರುವಂಥ ಶೈಲಿ ನಾವು ನೋಡಿದ್ದೀವಿ. ಈಸ್ ಸಮಥಿಂಗ್ ಡಿಫ್ರೆಂಟ್ ದೆನ್ ಡಿ ಕೆ ಶಿವಕುಮಾರ್. ಸೊ ಈಗ ಅಮಾವಾಸ್ಯೆ ಮುಂದೆ ಆಷಾಢ ಮಾಸದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಮಾಡ್ತಾರೆ ಗೊತ್ತಿಲ್ಲ. ಬಟ್ ರಾಹುಲ್ ಗಾಂಧಿ ವಾಪಸ್ ಬರಬೇಕು. ನಾವು ನಿರಂತರವಾಗಿ ಹೇಳ್ತಾ ಇದ್ದೀವಿ, ರಾಹುಲ್ ಗಾಂಧಿ ಅವರು ಇವತ್ತು ಬರ್ತಾರೆ ನಾಳೆ ಬರ್ತಾರೆ, ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ. ಯಾಕಂತಂದರೆ ಅವರ ವಕ್ತಾರರಿಂದ ಬರುವಂತಹ ಸೋರ್ಸ್ ಪ್ರಕಾರವೇ ನಾವು ಹೇಳ್ತಾ ಇರೋದು. ಬಟ್ ಆ ಮನುಷ್ಯ ಇನ್ನೂ ಅದೆಷ್ಟು ದಿನ ವಿದೇಶದಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ತಾನೋ ಗೊತ್ತಿಲ್ಲ. ಬಟ್ ಅವ್ರು ಯಾವಾಗ ಬರ್ತಾರೆ ಕಾದು ನೋಡಬೇಕು.